ಡಾಕ್ಟರ್, ಹಾರ್ಟ್ ಬ್ಲಾಕೇಜ್ ನ ಡಿಟೆಕ್ಟ್ ಮಾಡ್ಲಿಕ್ಕೆ ಇವುಗಳಲ್ಲಿ ಯಾವ ಟೆಸ್ಟ್ ತುಂಬಾ ಅಕ್ಯುರೇಟ್? ಔಟ್ ಆಫ್ 10 ಏನ್ ರೇಟಿಂಗ್ ಕೊಡ್ತೀರಾ ಅಂತ ಹೇಳ್ತೀರಾ? ಓಕೆ, ಸೊ ಫಸ್ಟ್ ಒನ್ ECG. 5 out of 10. ECG ಅನ್ನೋದು ನೋಡಿ, ಇದು ನಮ್ಮ ಹಾರ್ಟ್ ಅಟ್ಯಾಕ್ ಆಗಿರುವಾಗ ಅಥವಾ ಎದೆ ಬಡಿತ ವೇರಿಯೇಷನ್ ಇರುವಾಗ ಡಿಟೆಕ್ಟ್ ಮಾಡೋದಕ್ಕೆ ತುಂಬಾ ಒಳ್ಳೆ ಟೆಸ್ಟ್. ಆದ್ರೆ ಮೈನರ್ ಅಟ್ಯಾಕ್ ಆಗಿರುವಾಗ, ಇಲ್ಲ ಆಂಜಾನ ಅಂತ ಇರುವಾಗ, ಇಲ್ಲ ಫಿಕ್ಸ್ ಬ್ಲಾಕೇಜ್ ಇರುವಾಗ ಇದು ಡಿಟೆಕ್ಟ್ ಮಾಡೋದಕ್ಕೆ ತುಂಬಾ ಪುವರ್. ಇಕೋ ಅನ್ನೋದು ನೋಡಿ, ನಮ್ಮ ಹಾರ್ಟ್ ಪಂಪಿಂಗ್ ನೋಡೋದಕ್ಕೆ, ಹಾರ್ಟ್ ವಾಲ್ವ್ ನೋಡೋದಕ್ಕೆ ತುಂಬಾ ಒಳ್ಳೆ ಟೆಸ್ಟ್. ಇದು ಕೂಡ ಹಾರ್ಟ್ ಅಟ್ಯಾಕ್ ಆಗಿದ್ರೆ ನಮ್ಮ ಹಾರ್ಟ್ ಅಲ್ಲಿ ಪಂಪಿಂಗ್ ಕಡಿಮೆ ಆಗಿದೆ ಅಂತ ಗೊತ್ತಾಗುತ್ತೆ ವಿನಃ ಹಾರ್ಟ್ ಅಟ್ಯಾಕ್ ಯಾವಾಗ ಆಗಿದೆ ಅಂತ ಹೇಳಲ್ಲ. ಅಲ್ಲದೆ ಮೈನರ್ ಅಟ್ಯಾಕ್ ಇದ್ರೆ ಇಲ್ಲ ಫಿಕ್ಸ್ ಬ್ಲಾಕೇಜಸ್ ಇದ್ರೆ ಅದು ಇಕೋದಲ್ಲಿ ಗೊತ್ತಾಗಲ್ಲ. ಸೊ ಹಾಗಾಗಿ 6 out of 10. ನೆಕ್ಸ್ಟ್ ಟ್ರೆಡ್ಮಿಲ್ ಟೆಸ್ಟ್ ಅಥವಾ TMT. ಟ್ರೆಡ್ಮಿಲ್ ಟೆಸ್ಟ್ ಅಂದ್ರೆ ಇದರಲ್ಲಿ ನಾವು ಪೇಷಂಟ್ ನ ಟ್ರೆಡ್ಮಿಲ್ ಮೇಲೆ ನಡೆಸಿಬಿಟ್ಟು ಅವ್ರದ್ದು ECG, ಬ್ಲಡ್ ಪ್ರೆಷರ್ ಮತ್ತು ಹಾರ್ಟ್ ರೇಟ್ ಅನ್ನ ಮಾನಿಟರ್ ಮಾಡ್ತೀವಿ. ಸೊ ECG ಅಕ್ಯುರಸಿ ಈಸ್ ಓನ್ಲಿ ಅರೌಂಡ್ 70%. ಸೊ ಬ್ಲಾಕೇಜ್ ಏನಾದ್ರೂ ತುಂಬಾ ತೀವ್ರ ಪ್ರಮಾಣದಲ್ಲಿ ಇಲ್ಲ ಅಂದ್ರೆ, ಇಲ್ಲೊಂದು ಕೆಲವೊಂದು ರಕ್ತನಾಳದಲ್ಲಿ ಬ್ಲಾಕೇಜ್ ಇದ್ರೂ ಸಹ TMT ಟೆಸ್ಟ್ ಮಿಸ್ ಮಾಡಬಹುದು. ಸೊ ಅದರಿಂದಾಗಿ TMT ಗೆ ನಾನು ಕೊಡುವುದು 7/10. CT ಆಂಜಿಯೋಗ್ರಾಮ್. CT ಆಂಜಿಯೋಗ್ರಾಮ್ ನಲ್ಲಿ ನಾರ್ಮಲ್ CT ಸ್ಕ್ಯಾನ್ ಮಾಡ್ತಾರೆ, ಬಟ್ ಅದರಲ್ಲಿ ತುಂಬಾ ವಯಸ್ಸಾಗಿರೋರಲ್ಲಿ ಇಲ್ಲ ರಕ್ತನಾಳ ತುಂಬಾ ಕ್ಯಾಲ್ಸಿಯಂ ಇದ್ರೆ ಇದು ಬ್ಲಾಕೇಜ್ ಅನ್ನ ಮಿಸ್ ಮಾಡಬಹುದು. ಅಂಡ್ ಇಟ್ ಹ್ಯಾಸ್ ಅನ್ ಅಕ್ಯುರಸಿ ಆಫ್ 90 to 95%. ಅದರಿಂದಾಗಿ ನಾನು CT ಸ್ಕ್ಯಾನ್ ಗೆ ಕೊಡುವುದು 9 out of 10. ಕೊರೊನರಿ ಆಂಜಿಯೋಗ್ರಾಮ್. ಕೊರೊನರಿ ಆಂಜಿಯೋಗ್ರಾಮ್ಗೆ ನಾನು ಕೊಡುವುದು 10 out of 10. ಗೋಲ್ಡ್ ಸ್ಟ್ಯಾಂಡರ್ಡ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ಬೋದು ಹಾರ್ಟ್ ಅಲ್ಲಿ ಬ್ಲಾಕೇಜ್ ಇರೋದನ್ನ ಪತ್ತೆ ಹಚ್ಚೋದಕ್ಕೆ. ಸೊ ಇದು ಹಾರ್ಟ್ ಅಲ್ಲಿರೋ ಮೈನರ್ ಬ್ಲಾಕೇಜ್ ಕೂಡ ಪತ್ತೆ ಹಚ್ಚುತ್ತೆ. ಸೊ ಇದು 100% ಅಕ್ಯುರೇಟ್.